Guys, welcome back to my channel. Today we will be reviewing this beautiful Royal Enfield Meteor 350cc engine. As you can see, ದಿಂದ ಇಲ್ಲಿ ತನಕನೂ ಈ ಡಿಸೈನ್ ಅಂತೂ ಬಿಟ್ಕೊಂಡು ಕೊಡೋಲ್ಲ. ರಾಯಲ್ ಎನ್ಫೀಲ್ಡ್ ರೌಂಡ್ ಡಿಸೈನು ವಿತ್ ರೌಂಡ್ ಇಂಡಿಕೇಟರ್ಸ್, ರೌಂಡ್ ಹೆಡ್ ಲೈಟ್ಸ್ ಆ್ಯಂಡ್ ವಿಂಡ್ಶೀಲ್ಡ್ ಅದಂತೂ ಸೂಪರ್ ಆಗಿದೆ. ಇದಕ್ಕೆ ಹೈಯರ್ ಸ್ಪೀಡ್ಸಲ್ಲಿ ಸ್ಟ್ರೈನ್ ಆಗಲ್ಲ, ಬಾಡಿ ವಿಂಡ್ನ ಸಖತ್ ರಿಫ್ಲೆಕ್ಟ್ ಮಾಡುತ್ತೆ. ಆಮೇಲೆ ಇದು ಲಾಂಗ್ ಡ್ರೈವ್ಸ್ಗಂತೂ ಸೂಪರ್. ಮಾಡಿಸಿದ ಗಾಡಿ ಅಂದರೆ ಇದೇನೆ ರಾಯಲ್ ಎನ್ಫೀಲ್ಡಲ್ಲಿ. ಇಟ್ಸ್ ವೆರಿ ಕಂಫರ್ಟಬಲ್ ಕಂಪೇರ್ಡ್ ಟು ಅದರ್ ಬೈಕ್ಸ್ ಆಲ್ಸೋ ಇನ್ ರಾಯಲ್ ಎನ್ಫೀಲ್ಡ್ ವೇರ್ ಇಟ್ ಹ್ಯಾಸ್ ಗುಡ್ ಮಿಡ್ ರೇಂಜ್ ಟಾರ್ಕ್ ಅಂದರೆ ಒಂಥರ ಸರಿಯಾಗಿ ಎಳೆಯುತ್ತೆ ಗಾಡಿ. ಆರಾಮಾಗಿ 2-3 ಜನ ಕೂಡಿಸ್ಕೊಂಡ್ರು ಆರಾಮಾಗಿ ನಿಮಗೆ ಫೀಲೇ ಆಗಲ್ಲ ಇಂಜಿನ್ಗೆ ಪ್ರೆಷರ್ ಬೀಳ್ತಿದೆ ಅಂತ. ಅಲ್ಲೂ ಬರ್ತಿರೋ ಗಾಡಿಗೆಲ್ಲ ಇಂಜಿನ್ ಸಿಲ್ವರ್ ಕ್ರೋಮ್ ಪೇಂಟೆಡ್ ಆಗಿತ್ತು. ಇವಾಗ ಎಲ್ಲ ಗಾಡಿಗಳಿಗೂ ಮ್ಯಾಟ್ ಫಿನಿಶ್ ಕೊಡ್ತಾ ಇದ್ದಾರೆ, ಬ್ಲ್ಯಾಕ್ ಕಲರ್ ಮ್ಯಾಟ್ ಫಿನಿಶ್, ಬಿಕಾಸ್ ಇಟ್ಸ್ ಈಸಿ ಟು ಮೇಂಟೈನ್ ಆಲ್ಸೋ. ಸ್ಟಾರ್ಟ್ ಮಾಡು. Off, you shift on left side, the engine will start. On right side, the engine will stop. And this is the new exhaust sound. ಕೇಳಿಸ್ಕೊಳ್ಳಿ ಹೆಂಗೆ ಇದೆ ಅಂತ. ಕ್ಲಸ್ಟರ್ಗೆ ಬಂದರೆ ಬೋತ್ ಅನಲಾಗ್ ಆ್ಯಂಡ್ ಡಿಜಿಟಲ್ ಎರಡೂ ಕಾಣಿಸುತ್ತೆ. ವಿತ್ ಟೈಮ್ ಆ್ಯಂಡ್ ಅದು ಟಾಪ್ ಸ್ಪೀಡಲ್ಲಿ 160 ಅಂತ ತೋರಿಸುತ್ತೆ. ಬಿಕಾಸ್ ಅಷ್ಟೊಂದೆಲ್ಲ ಹೋಗಲ್ಲ ಈ ಗಾಡಿ, ಬಿಕಾಸ್ ಸೀಟ್ಸು ಸಖತ್ ಕಂಫರ್ಟಬಲ್ ಇದೆ. ನಾನು 6 ಫೀಟ್ ಟಾಲ್ ಇದ್ದೀನಿ, ಹಂಗೂ ಕಂಫರ್ಟಬಲ್ ಇದೆ. ಹಿಂದೆ ಪಿಲಿಯನ್ಗೂ ಸಹ ಆರಾಮಾಗಿದೆ. ಬ್ಯಾಕ್ ರೆಸ್ಟ್ ಆಲ್ಸೋ, ಆ್ಯಂಡ್ ಇಟ್ಸ್ ವೆರಿ ಫ್ಲಿಕಬಲ್ ಆಲ್ಸೋ. ಹೆಂಗೆ ಬೇಕಾದ್ರೂ ತಿರುಗಿಸ್ತದೆ, ಅಷ್ಟೊಂದು ಕಷ್ಟ ಏನೋ ಅನಿಸಲ್ಲ. ಅದು ವೆಯ್ಟು ಅಷ್ಟೊಂದು ಫೀಲ್ ಆಗಲ್ಲ ಓಡಿಸ್ಬೇಕಾದ್ರೆ. ಬಟ್ ಇನ್ ಟ್ರಾಫಿಕ್ ಲಿಟಲ್ ಬಿಟ್ ವಿ ಕ್ಯಾನ್ ಫೀಲ್, ಬಟ್ ಇಟ್ಸ್ ಓಕೆ, ವಿ ಕ್ಯಾನ್ ಮ್ಯಾನೇಜ್ ಸಮ್ ಹೌ. ಹಂಪಲ್ಲು ನೋಡಿ ಆರಾಮಾಗಿ ಸ್ಮೂತಾಗಿದೆ, ಫುಲ್ಲು ಸ್ಮೂತಾಗಿದೆ. ಯು ಕ್ಯಾನ್ ಸಿ ದ ಟರ್ನಿಂಗ್ ರೇಡಿಯಸ್ ಆಲ್ಸೋ ಇಟ್ಸ್ ವೆರಿ ಗುಡ್ ಕಂಪೇರ್ಡ್ ಟು ನಾರ್ಮಲ್ ಬೈಕ್ಸು. ಆರಾಮಾಗಿ ಹೆಂಗೆ ಬೇಕಾದ್ರೆ ಆಟಾಡ್ಬೋದು ಗಾಡೀಲಿ, ಏನು ಅಷ್ಟೊಂದೇನು ಕಷ್ಟ ಅನಿಸಲ್ಲ. ಆ್ಯಂಡ್ ಪಿಕಪ್ ಆಲ್ಸೋ ಬೇಗ ನುಗ್ಗುತ್ತೆ ಗಾಡಿ ಆರಾಮಾಗೆ. ರೋಡ್ ಪ್ರೆಸೆನ್ಸ್ ಇಟ್ಸ್ ಆಲ್ಸೋ ಗುಡ್ ಕಂಪೇರ್ಡ್ ಟು ನಾರ್ಮಲ್ ಕ್ಲಾಸಿಕ್ 350. ಪಿಕಪ್ ಅಂತೂ ಚೆನ್ನಾಗೇ ಇದೆ. ಮಿಡ್ ರೇಂಜ್ ಟಾರ್ಕ್ ಒಂದು ಸೂಪರ್ ಆಗಿದೆ. ಕಂಫರ್ಟಬಲ್ ಫುಲ್ ಲಾಂಗ್ ರೈಡ್ಸ್ಗಂತೂ ಕ್ರೇಜಿ ಆಗಿದೆ ಮಚ್ಚಾ. ಇನಿಷಿಯಲ್ ಪಿಕಪ್ಪು ಟ್ರಾಫಿಕಲ್ಲೂ ನೋಡ್ಬೋದು. ನಾನು ಆರಾಮಾಗಿ ಓಡಿಸ್ತಾ ಇದ್ದೀನಿ, ನಿಮಗೇನು ಅಷ್ಟೊಂದು ಕಷ್ಟ ಏನೋ ಅಂತ ಅನಿಸ್ತಿಲ್ಲ. ಇದರಲ್ಲಿ ಟೋಟಲಾಗಿ 3 ವೇರಿಯಂಟ್ಸ್ ಬರುತ್ತೆ. ಒಂದು ಸ್ಟೆಲ್ಲಾರು, ಒಂದು ಫೈರ್ ಬಾಲು ಆ್ಯಂಡ್ ಸೂಪರ್ ನೋವಾ ಅಂತ, ಅದೇ ಟಾಪ್ ಮಾಡಲು. ಅದು ಆನ್ ರೋಡ್ ಪ್ರೈಸ್ ಬಂದು ಅರೌಂಡ್ 2,30,35 ಹತ್ರ ಆಗುತ್ತೆ. ಬಟ್ ಇನಿಷಿಯಲ್ ಸ್ಟಾರ್ಟ್ ಆಗೋದು ಆನ್ ರೋಡ್ ಪ್ರೈಸು 2,20,000 ಸ್ಟಾರ್ಟ್ ಆಗುತ್ತೆ. 2,20,000 to 2,30,35 ಹತ್ರ ಹೋಗುತ್ತೆ. ಡಿಪೆಂಡ್ಸ್ ಆನ್ ದ ಶೋರೂಮ್ ಆಲ್ಸೋ. ಈ ಸೆಗ್ಮೆಂಟಲ್ಲಿ ಕಾಂಪಿಟೇಟರ್ಸ್ ಅಂತ ಬಂದರೆ ಹೋಂಡಾ ಹೈನೆಸ್ CB 350 ಅಂತ ಒಂದು ಬರುತ್ತೆ. ಆಮೇಲೆ ಬೆನೇಲಿ ಇಂಪೀರಿಯಲ್ 400 ಅಂತ ಒಂದಿದೆ. ಇಷ್ಟೊಂದು ಕಾಂಪಿಟೇಷನ್ಸ್ ಇದೆ ಈ ಸೆಗ್ಮೆಂಟಲ್ಲಿ ಬೈಕ್ಸ್. ಬಟ್ ಈ ಬೈಕ್ ಬಂದು 20 bhp ಹಾರ್ಸ್ ಪವರು, ಆಮೇಲೆ ಡ್ಯೂಯಲ್ ಚಾನಲ್ ABS ಇದೆ ಇದ್ರ ಬೈಕಲ್ಲಿ. ಬೈಕಲ್ಲಿ ನೆಗೆಟಿವ್ ಪಾಯಿಂಟ್ಸ್ ಅಂತ ಬಂದರೆ ವೈಬ್ರೇಷನ್ಸು, ಮತ್ತು ಹೈಯರ್ ಸ್ಪೀಡ್ಸಲ್ಲಂತೂ ಹಾರಿಬಲ್ ಆಗಿದೆ ಬೈಕಲ್ಲಿ. ಬಟ್ ಇಟ್ಸ್ ಓಕೆ. ಬಟ್ 110, 100 ಎಲ್ಲ ಕ್ರೂಸ್ ಮಾಡಿದ್ರೆ ಅವ್ರಿಗೆಲ್ಲ ಆರಾಮು. ಅದ್ರ ಮೇಲೆ ಕ್ರೂಸ್ ಮಾಡೋರಿಗೆ ಸ್ವಲ್ಪ ಸ್ಪೆಷಲ್ ಥ್ಯಾಂಕ್ಸ್ ಟು ದಿಸ್ ರಾಯಲ್ ಎನ್ಫೀಲ್ಡ್ ಶೋರೂಮ್. The staffs are very friendly and you can go there and book the bike. It's available over there. I will be posting the phone number and email address in the description below. You can go check out and just call them and book the vehicle here. And, they also have a lot of helmets and jackets also, and boots. As you can see, the boots are very good. And if you like this video, thanks for watching. Please do like, share and subscribe, and press the bell icon for the latest updates on our videos. Go check out our latest videos in our channel. And also the special thanks to our friend Tanush and Shrikanta for being a part of this video.